ಮುಂದೆ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು. ಬಿಜೆಪಿ ಜೆಡಿಎಸ್ ಎರಡು ಸೇರಿ ಮುಂದಿನ ದಿವಸಗಳಲ್ಲಿ ಸರ್ಕಾರ ರಚನೆ ಆಗಬೇಕು. ಮತ್ತೆ ಮುಂಬರುವ ಎಲ್ಲ ಚುನಾವಣೆಗಳಲ್ಲಿ ಕೂಡ ಜಿಲ್ಲಾ ಪಂಚಾಯತ್ ಚುನಾವಣೆ ಇರಬಹುದು, ಗ್ರಾಮ ಪಂಚಾಯತ್ ಚುನಾವಣೆಗಳಿರ್ಬೋದು, ತಾಲೂಕು ಸಮಿತಿ ಚುನಾವಣೆ ಇರಬಹುದು, ಮುನ್ಸಿಪಾಲಿಟಿ ಎಲೆಕ್ಷನ್ಸ್ ಇರಬಹುದು, ಎಲ್ಲ ಪ್ರತಿಯೊಂದು ಚುನಾವಣೆಗಳಲ್ಲಿ ಕೂಡ ನಾವು ಈ ಪಕ್ಷವನ್ನು ಸಂಘಟನೆ ಮಾಡೋದ್ರ ಮುಖಾಂತರ ಮುಂದೆ ಎಲ್ಲ ಚುನಾವಣೆಗಳು ಕೂಡ ಜೈಬೇರಿ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಒಂದು ಒಳ್ಳೆಯ ಪವಿತ್ರವಾದ ಕಾರ್ಯಕ್ರಮವನ್ನು ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ ಮತ್ತೆ ಮಾನ್ಯ ಕುಮಾರಸ್ವಾಮಿಯವರ ಅವರ ಒಂದು ಆಲೋಚನೆಯಿಂದ ಈ ಕಾರ್ಯಕ್ರಮವನ್ನು ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಬಹಳ ಸಂತೋಷ. ಮುಂಬರುವ ತಾವು ನೋಡಿದ್ದೀರಿ ಯಾವ ರೀತಿ ಮಾನ್ಯ ಕುಮಾರಸ್ವಾಮಿಯವರು ಈ ರಾಜ್ಯದ ಕೇವಲ ಕೆಲವೇ ದಿವಸಗಳು ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಯಾವ ರೀತಿ ಈ ರಾಜ್ಯದ ಜನತೆಗೆ ಆಡಳಿತವನ್ನು ಕೊಟ್ಟರು. ರೈತರಿಗಾಗಲಿ, ಮಹಿಳೆಯರಿಗಾಗಲಿ, ಮಕ್ಕಳಿಗಾಗಲಿ, ಎಲ್ಲ ವರ್ಗದ ಜನತೆಗೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟರು. ಯಾರು ಕೂಡ ಈ ದೇಶದಲ್ಲೇ ಯಾರು ಕೂಡ ರೈತರ ಸಾಲ ಮನ್ನಾ ಅಥವಾ ಅಷ್ಟೊಂದು ಅದ್ದೂರಿ ಅದಂತೂ ದೊಡ್ಡ ಒಂದು ಮಟ್ಟದಲ್ಲಿ ಕೊಟ್ಟಿರಲಿಲ್ಲ. ಅಂತ ಒಂದು ಕಾರ್ಯಕ್ರಮವನ್ನು ಮಾನ್ಯ ಕುಮಾರಸ್ವಾಮಿ ಅವರು ಕೊಟ್ಟರು. ರೈತರಿಗೆ ಸಾಲ ಮನ್ನಾ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಅವ್ರನ್ನ ಜನ ಪರ್ಮನೆಂಟ್ ಆಗಿ ಅವರ ಹೆಸರು ಈ ಚರಿತ್ರೆಯಲ್ಲಿ ಇರುತ್ತೆ. ಆದ್ದರಿಂದ ಮತ್ತೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಮಕ್ಕಳಿಗೆ ಬೈಸ್ಕಲ್ಗಳು ಮತ್ತೆ ಜನಸ್ಪಂದನಾ ಕಾರ್ಯಕ್ರಮ ಅನೇಕ ಒಳ್ಳೆ ಬಡವರ ಪರವಾಗಿ ಕಾರ್ಯಕ್ರಮಗಳನ್ನ ಕೊಟ್ಟರು. ಬಹಳ ಸಂತೋಷ. ಮತ್ತೊಮ್ಮೆ ಅವರು ಈ ರಾಜ್ಯದ NDA ಮುಖ್ಯಮಂತ್ರಿಗಳು ಆಗಬೇಕು ಅನ್ನುವ ಎಲ್ಲರ ಇವತ್ತು ಚಿಂತನೆ ಇದೆ. ಇವತ್ತು ನಿಜವಾಗ್ಲೂ ಕೂಡ ಆಗ್ತಾರೆ. ಅವರು ದೊಡ್ಡ ಮನಸ್ಸಿದೆ. ಈ ನಾಡಿನ ಜನತೆ ನಮ್ಮ ಜನತೆ. ಇವತ್ತು ನೋಡಿ ನಾವು ಮಂಜು ಇವರೆಲ್ಲ ಹೋರಾಟ ಮಾಡಿದ್ವು. ವಿಧಾನಸೌಧದ ಮುಂದೆ ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಂಡು ಯಾವುದು ಮ್ಯಾಂಗೋ ಇದು ಬೆಂಬಲದ ಬೆಲೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಯಾವುದೋ ತೀರ್ಮಾನ ತಗೊಳ್ಳಿಲ್ಲ. ಇವತ್ತು ಕುಮಾರಸ್ವಾಮಿಯವರು ಸುಮಾರು ಅರ್ಧ ಹಣವನ್ನ ಇವತ್ತು ಕೇಂದ್ರ ಸರ್ಕಾರದಿಂದ ಕೊಟ್ಟ ಮೇಲೆ ಇವರು ಒಂದು ತೀರ್ಮಾನವನ್ನ ರಾಜ್ಯ ಸರ್ಕಾರ ತಗೊಂಡ್ರು. ಇದೇ ರೀತಿ ಕುಮಾರಸ್ವಾಮಿ ಅವರಾಗಿದ್ರೆ 24 ಗಂಟೆಗಳಲ್ಲಿ ಟೊಮ್ಯಾಟೋಗಾಗಲಿ ಅಥವಾ ಮಾವಿನ ಹಣ್ಣು ಪಾಪ ರೈತರಿಗೆ ಅನುಕೂಲವಾಗುವಂಗೆ 24 ಗಂಟೆಗಳಲ್ಲಿ ಇಂಥ ಒಂದು ತೀರ್ಮಾನಗಳನ್ನ ತಗೊಂಡಿರುವ ಒಂದು ಯಾಕೆ ಇಲ್ಲಿ ಬಂದೆ ನಾನು. ಆದ್ದರಿಂದ ಅಂತವರು ಈ ನಾಡಿನ ಮುಖ್ಯಮಂತ್ರಿಗಳನ್ನ ಮತ್ತೊಮ್ಮೆ ಆಗಬೇಕು ಅಂತ ಎಲ್ಲರ ಜನರ ಚಿಂತನೆ. ಮತ್ತೊಮ್ಮೆ ದೇವರು ಅವ್ರಿಗೆ ನಮಗೆಲ್ಲ ಕೂಡ ಆಶೀರ್ವಾದ ಮಾಡಲಿ, ಈ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳೋದಕ್ಕೂ ನಾನು ಇಚ್ಛೆ ಪಡ್ತೇನೆ. ನೀವು ನೋಡ್ತೀರಿ ಇಂಥ ಒಂದು ನಾನು 45 ವರ್ಷದಿಂದ ಶಾಸಕನಾಗಿದ್ದೇನೆ. ಇಂಥ ಒಂದು ಕೆಟ್ಟ ಸರ್ಕಾರ ಇದುವರೆಗೂ ಕೂಡ ನಾವು ಚರಿತ್ರೆಯಲ್ಲಿ ನೋಡಿಲ್ಲ. ಯಾಕಂದ್ರೆ 2 ವರ್ಷದಿಂದ ನಾವು ಶಾಸಕರಾಗಿ ಕೇವಲ ಅಡ್ಡಾಡ್ಕೊಳ್ತಾ ಇದ್ದೇವೆ. ಅವರು ಹತ್ರ ಭಿಕ್ಷಾ ಬೇಡ್ತಾ ಇದ್ದೇವೆ, ದುಡ್ಡು ಕೊಟ್ಟು ಕೆಲಸಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೇವೆ. ಮಿನಿಸ್ಟರ್ಗಳ ಹತ್ರ ನಮ್ಮ ಕಾರ್ಯಕರ್ತರು ಅಥವಾ ಬೇರೆಯವರು ಹೋಗಿ ಅವ್ರ ಹತ್ರ ತಗೊಂಡು ಬರ್ತಾರೆ ಪರ್ಸೆಂಟೇಜ್ ಕೊಟ್ಟು. ಆ ಕೆಲಸಗಳನ್ನ ನಾವು ಮಾಡಿಸೋದು. ಈ ಒಂದು ರೋಡ್ ಕೆಲಸ, ಅನೇಕ ರೋಡ್ಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿದೆ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾನು ಹೇಳುವ, ಯಾರು ಕೂಡ ಟೆಂಡರ್ ಹಾಕೋದಕ್ಕೆ ಬರುವುದಿಲ್ಲ. ಒಬ್ರು ಟೆಂಡರ್ ಹಾಕೋದಿಲ್ಲ. ಸುಮಾರು ಕೋಟಾಂತರ ರೂಪಾಯಿ, ಸುಮಾರು 40-50 ಕೋಟಿ ರೂಪಾಯಿ ನಾವು ರೋಡುಗಳು ಇವತ್ತು ನಮ್ಮ ಮೇಲೆ ಬ್ಲೇಮ್ ಹಾಕ್ತಾರೆ. MLA ಅವರು ಜಾಸ್ತಿ ಇದು ಕೊಡುದು ಏನು ಲಂಚ ಕೇಳ್ತಾರೆ. ನಾವು ಲಂಚನೂ ಕೇಳುವುದಿಲ್ಲ, ಅಲ್ಲಿ ಜನ ಏನು ಕೇಳುವುದಿಲ್ಲ. ನಮ್ಮ ಜಾಯಮಾನ ಅಲ್ಲದಲ್ಲ. 45 ವರ್ಷದ ರಾಜಕಾರಣದಲ್ಲೇ ಈ ರಾಜ್ಯದಲ್ಲಿ ನಾನು ಯಾರ ಹತ್ರ ಕೂಡ ಕೆಟ್ಟ ಹೆಸರು ತಗೊಂಡಿರುವ ಮನುಷ್ಯ ಅಲ್ಲ. ಇವತ್ತು ಯಾರ ಹತ್ರ ಕೂಡ
ಸಾಧ್ಯನೇ ಇಲ್ಲ. ಅಲ್ಲ ಅಂತ ಅಲ್ಲ, ಇವತ್ತು ನನ್ನ ಕ್ಷೇತ್ರದ ಜನತೆ 5ನೇ ಸಾರಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಯಾಕಂದ್ರೆ ನಾನು ಇವತ್ತು ಅಷ್ಟೇ ಸಾಧಾರಣ ಮನುಷ್ಯ. ದೇವರು ನಮಗೆ ಏನು ಕೊಟ್ಟಿದ್ದಾರೆ, ಆ ದೇವನ ಆರೋಗ್ಯ ಕೊಟ್ಟಿದ್ದಾರೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ. ಇವತ್ತು 77 ವರ್ಷ ವಯಸ್ಸಾದ್ರೂ ಕೂಡ ನಾನು ಯುವಕನಂಗಿದ್ದೇನೆ. ನಮ್ಮ ಮಿತ್ರರು ನನಗೆ ಬ್ಲಡ್ ಚೆಕಪ್ ಮಾಡಿಸ್ತಾರೆ. ಅಲ್ಲಿ ಕೆಲವರು ನಮ್ಮ ಮಂಜು ಅಂತವ್ರು ಅಲ್ಲಿ ಹೋಗಿ ಬಾರೆ ನೀನು ಮಾಡ ನೀನು ಹೋಗಿ ಅಂತ ನಾನು ಚೆಕಪ್, ನನಗೆ ಶುಗರ್ ಇದೆ, ನಿನಗೂ ಶುಗರ್ ಇರ್ಬೇಕು ಇವತ್ತು ಅಂತ. ಇರುವುದಿಲ್ಲ, ಅದು 98ಕ್ಕೆ 98 ಇರುವುದು, ಮೇಲೆ ಹತ್ತುವುದಿಲ್ಲ. ಈ ರೀತಿ ನನಗೆ ಆರೋಗ್ಯವೇ ಭಾಗ್ಯ. ನಾನು ಯಾವತ್ತೂ ಕೂಡ ನೀಚ ಕೆಲಸಗಳು ಹೋದವನಲ್ಲ. ರೋಡುಗಳು ಇವತ್ತು ಈ ಸರ್ಕಾರ ಒಂದು ನಯಾ ಪೈಸಾ ಕೊಡ್ತಾ ಇಲ್ಲ, ಒಂದು ನಯಾ ಪೈಸಾ. ಯಾರು ಟೆಂಡರ್ ಹಾಕೋರೇ ಇಲ್ಲ, ಏನ್ ಕೆಲಸಕ್ಕೂ ಟೆಂಡರ್ ಹಾಕೋರಿಲ್ಲ. ಬಡವರಿಗೂ ಒಂದು ಮನೆ ಕೊಟ್ಟಿಲ್ಲ 2 ವರ್ಷದಿಂದ. ಯಾವತ್ತಾದ್ರೂ ನೋಡಿದ್ದೀರಿ ನೀವು? ಚರಿತ್ರೆಯಲ್ಲಿಲ್ಲ. ಹೀಗೆ ಟೋಟಲ್ ಆಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಕರಪ್ಷನ್ ತಾಂಡವಾಡ್ತಾ ಇದೆ. ನಾವೇನಾದ್ರೂ ದುಡ್ಡು ಕೊಟ್ಟು ಪಾಪ ನಾವೇನಾದ್ರೂ ಆ ಲಿಸ್ಟ್ ಕೊಡಬೇಕು. ನಾವು ಲಿಸ್ಟ್ ಕೊಟ್ಟು ನಮ್ಮ ಕಾರ್ಯಕರ್ತರಿಗೆ ನೀವು ಅವ್ರು ಹೋಗಿ ಮಿನಿಸ್ಟರ್ ಹತ್ರ ಅಲಿದಾಡಿ ಅಥವಾ ಅವ್ರ PA ಹತ್ರ ಅಲಿದಾಡಿ ಕೆಲಸಗಳನ್ನ ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ. ಈ ರೀತಿ ಸರ್ಕಾರ ನಡೀತಾ ಇದೆ. ದುರ್ದೈವ. ನಿಜವಾಗ್ಲೂ ಕೂಡ ಇದನ್ನ ಆದಷ್ಟು ಜನ ಬದಲಾವಣೆ ಮಾಡ್ತಾರೆ. 100ಕ್ಕೆ 100ರಷ್ಟು ಕೂಡ ಮುಂದಿನ ಚುನಾವಣೆಯಲ್ಲಿ 100ಕ್ಕೆ 100ರಷ್ಟು, ಅದರಲ್ಲಿ ಯಾವುದೋ ಒಂದು ಸಂಶಯ ಇಲ್ಲ. ಆದ್ದರಿಂದ ನಾನು ತಮ್ಮನ್ನೆಲ್ಲ ಕೈ ಮುಗಿದು ಬೇಡ್ಕೊಳ್ತೇನೆ. ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನ, ಏನೇ ಭಿನ್ನಾಭಿಪ್ರಾಯಗಳು ತಮ್ಮಲ್ಲಿ ಇದ್ರೂ ಕೂಡ ನೀವೆಲ್ಲ ಕೂಡ ಮರೆತು ಪಕ್ಷವನ್ನ ಸಂಘಟನೆ ಮಾಡೋದ್ರ ಮುಖಾಂತರ, ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದ್ರ ಮುಖಾಂತರ ನೀವೆಲ್ಲ ಕೂಡ ಪಕ್ಷವನ್ನ ಬಲಪಡಿಸಬೇಕು. ಇಡೀ ಜಿಲ್ಲೆಯಲ್ಲಿ 6ಕ್ಕೆ 6 ಇದಕ್ಕೂ 6 ಕೂಡ ನಾವಿಬ್ಬರಿದ್ದೇವೆ ಶಾಸಕರು. ಇವಾಗ 6 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ನಮ್ಮ ಜಿಲ್ಲೆಯಲ್ಲಿ ಅಂತ ಒಂದು ಅವಕಾಶ ಬರುತ್ತದೆ. ತಮ್ಮೆಲ್ಲರ ಒಂದು ಸಹಕಾರ ಅತ್ಯಗತ್ಯ ಇದೆ. ಆದ್ದರಿಂದ ತಮ್ಮನ್ನೆಲ್ಲ ಕೂಡ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೇನೆ. ನಾನು ಕೂಡ ಶ್ರೀನಿವಾಸಪುರಕ್ಕೆ ಹೋಗ್ಬೇಕಾಗಿದೆ. ನಾನು ಕಾರ್ಯಕ್ರಮ ನಾಳೆ ಎಲ್ಲ ಇದೆ, ತಾವೆಲ್ಲ ಬನ್ನಿ ದಯವಿಟ್ಟು. ಎಲ್ರಿಗೂ ನಾನು ಇದೇ ಆಹ್ವಾನ ಅಂತ ಹೇಳ್ತಾ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೈ ಮುಗಿದು ಬೇಡ್ಕೊಳ್ತಾ ನಾನು ಅಲ್ಲಿ ಹೋಗ್ಬೇಕಾಗಿದೆ. ಆದ್ದರಿಂದ ತಾವೆಲ್ಲ ಕೂಡ ಪಕ್ಷವನ್ನು ಸಂಘಟನೆ ಮಾಡೋ ಮುಖಾಂತರ ನಮ್ಮ ನಿಖಿಲ್ ಅವರ ಕೈ ಬಲಪಡಿಸಬೇಕು. ಮತ್ತೆ ನಮ್ಮ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿಯಾಗಿ ವಿಧಾನಸೌಧದಲ್ಲಿ ನಾವೆಲ್ಲ ನೋಡಬೇಕು ಅಂತ, ತಮ್ಮನ್ನೆಲ್ಲ ನೋಡೋದಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ತಮ್ಮನ್ನೆಲ್ಲ ಕೈ ಮುಗಿದು ಬೇಡ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.